ಅದು ನಮ್ಮ ವ್ಯಾಪ್ತಿ ಬಿಟ್ಟಾದಂಥ ಕೇಸ್ ಅದು ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರ್ತದೆ. ಬಟ್ ಆ ವ್ಯಾಪ್ತಿ ನಮಗೆ ಬರೋಂಗಿಲ್ಲ. CID ನಮ್ಮನ್ನೇನು ಕೇಳಕ್ಕೆ ಬರೋಂಗಿಲ್ಲ. ಅದು ಘಟನೆ ಆದದ್ದು ನಮ್ಮ ಸದನ ಎಲ್ಲ ಇದು ಅಡ್ಜರ್ನ್ ಅಂತಾರೆ. ಅಂದ್ರೆ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಂದೂಡಿದಾಗ ಸಂಜೆ 6 ಗಂಟೆಗೆ ಆದ ಘಟನೆ. COD ಕೊಟ್ಟರೆ ಈಗ ನಾನು ಹೋಮ್ ಮಿನಿಸ್ಟರ್ ಇವರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧ ಬರೋಂಗಿಲ್ಲ. ಸ್ಥಳ ಮಾಜರು ಮಾಡಿ ಪೊಲೀಸ್ ಕಮಿಷನರ್ ಪತ್ರ ಬರೆದಾರೆ. ನಮ್ಮ ಅಧಿಕಾರಿಗಳು ಚರ್ಚೆ ಮಾಡತ್ತೀನಿ. ಈಗ ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಮದೇ ಆದಂಥ ನಿಯಮದ ಪ್ರಕಾರ ಕೊಡಬೇಕಾಗುತ್ತೆ. ನಾವು ವಿಚಾರ ಮಾಡಾಕತ್ತೀವಿ. ನಾವು ಆಗಲೇ ನಮ್ಮ ಸೆಕ್ರೆಟ್ರಿ ಅವರು, ಅಡ್ವೊಕೇಟ್ ಜನರಲು ಮತ್ತು ಪಾರ್ಲಿಮೆಂಟ್ ಅಫೇರ್ ಸೆಕ್ರೆಟ್ರಿ ಎಲ್ಲ ಚರ್ಚೆ ಮಾಡಾಕತ್ತಾರೆ. ನನಗೆ 2 ಗಂಟೆಗೆ ಹೇಳ್ತಾರೆ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಎರಡೂ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಇವ್ರು ಏನು ದೂರು ಕೊಟ್ಟಿದ್ರು ಅದೊಂದು ಪ್ರಕರಣ ಮತ್ತು ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇಂಟ್ ಹೊಡಿದ್ರು. ಆ 2 ಕಂಪ್ಲೇಂಟ್ಗಳನ್ನು ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು COD ಕೊಟ್ಟಾರಲ್ಲ ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ ಆ COD ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿಯನ್ನು ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ DG ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ. ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ. ಕೊಟ್ಟ ನಂತರ ಈಗ ಯಾರೋ ಹೊರಗಿನವ್ರು ಕೊಟ್ಟ ಸಹಿತದನ್ನು ನಾವು FSL ಕೊಡಬೇಕಾಗ್ತೀವಿ. ಕೊಟ್ಟು ಅವ್ರು FSL ಅವ್ರು ರಿಪೋರ್ಟ್ ಕೊಟ್ಟಾಗ ಅದು ಅಥೆಂಟಿಕ್ ಆಗುತ್ತೆ ನಮಗೆ. ಅವ್ರು ರಿಪೋರ್ಟ್ ಕೊಟ್ಟ ನಂತರ ತಪ್ಪಿದ್ರೆ ತಪ್ಪನ್ನು ನಾವು ಕ್ರಮ ತಗೋತೀವಿ. ಮತ್ತೊಂದು ಮನವಿ ಕೊಟ್ಟಿದ್ದಾರೆ ಸಚಿವರೇ. ಯಾವ ಸಚಿವರು? ಇನ್ನೂ ಕೊಟ್ಟಿಲ್ಲ. ಅವರು TV ಒಳಗೆ ನೋಡಿದ್ದೆ ನಾನು. ಇನ್ನೂ ಕೊಡ್ತೀವಿ ಅಂತ ಕೊಟ್ಟರೆ ನಾವು ಕನ್ಸಿಡರ್ ಮಾಡ್ತೀವಿ. ಒಳಗಾದಂಥ ಘಟನೆ ನಮ್ಗೆ ಗೊತ್ತಿಲ್ಲ. ನಾನೇನಂತೀನಿ ನಿಮಗೆ ಅಂದರೆ 2 ಕಡೆ ವಿಚಾರ ಮಾಡಿ. ಲಕ್ಷ್ಮೀ ಹೆಬ್ಬಾಳ್ಕರು ಒಬ್ಬಾಕಿ ಸಚಿವಿ, MLA, ರಾಜಕಾರಣಿ ಅಂತಲ್ಲ. ಒಬ್ಬ ಹೆಣ್ಣುಮಗಳು. ಏನೇ ಇಲ್ಲ, ಹೆಣ್ಣುಮಕ್ಳಿಗೆ ಮರ್ಯಾದೆ ಆದರೆ ಅದಾಗಬೇಕು. ಅದು ನಾವು ನೋಡೋದು ನಮ್ಮ ಧರ್ಮ ಅದು. ಅದನ್ನು ಭಾಳ ಮೈ ತುಂಬ ನಾವು ಕಣ್ಣಿಟ್ಟು ನೋಡಾಕ್ತೀವಿ. ಅದೇ ರೀತಿ ಇವತ್ತು CT ರವಿ ಅವ್ರನ್ನ ಅಮಾನುಷವಾಗಿ ಏನು ತೊಗೊಂಡೋದ್ರು ಅದು ತಪ್ಪು. ಅದನ್ನು ಸಹಿತ ಅವ್ನು ಸದನ ಸದಸ್ಯನಾಗಿ ನನಗೆ ಕೊಟ್ಟಂದ್ರೆ ಅದ್ರ ಬಗ್ಗೆ ನಾವು ಯಾರು ತಪ್ಪಿದ್ದವ್ರು ತೊಗೊಂಡು ಅವ್ರು ನಾವು ಕರಿತೀವಿ. ನಮ್ಮ ಕಮಿಟಿ ಮುಂದೆ ಅವ್ರು ಚರ್ಚೆ ಮಾಡ್ತೀವಿ. ತಪ್ಪಿಸಿದ್ರೆ ಅವ್ರ ಮೇಲೆ ನಾವು ಟ್ರಿಕ್ಸ್ ಪಾಸ್ ಮಾಡ್ತೀವಿ. ಮುಗಿದ ಓದ್ಯ ಅಂದ್ರೆ ನಮ್ಮದು ಮುಗಿದ ಓದ್ಯ ಇದಲ್ಲ. ನಮಗೇನಂದ್ರೆ ನಮ್ಮ ಇದಕ್ಕೆ ಬಂತಲ್ಲ, ನಮ್ಮ ರಿಸ್ಟ್ರಿಕ್ಷನ್ದಾಗ ನಾವು ತೀರ್ಮಾನ ಮಾಡಿದ ನಂತರ ಹೋಯ್ತು. ಈಗ ಇವರು ಹೊಸ್ದಾಗಿ ಕೊಟ್ಟರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಡಲಿ, ಇವ್ರು ಕೊಡಲಿ, ಯಾರು ಕೊಟ್ಟರು ಅಂದ್ರೆ ಅದನ್ನು ಮತ್ತೆ FSL ಕಳಿಸಿ ನಾವು ಮತ್ತು ನಮ್ಮಲ್ಲಿ ಸಮಿತಿಗಳು ಆ ಸಮಿತಿ ಕೊಟ್ಟು ಚರ್ಚೆ ಮಾಡುವಂಥ ಪ್ರಸಂಗ ನಾವು ಖಂಡಿತವಾಗಿ ಕೊಡ್ತೀವಿ. ನಾನು ಕೇಳೋಕ್ಕಾಗೋದಿಲ್ಲ. ಅವರು ನಮ್ಮ ಸೆಕ್ರೆಟ್ರಿ ಕೇಳ್ತಾರೆ, ನಮ್ಮ ಸೆಕ್ರೆಟ್ರಿ ಕೇಳ್ಬೋದು. ಬಟ್ ಏನಂದ್ರೆ ಅವರು ರೆಫರೆನ್ಸ್ ಕೊಡುವಾಗ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ಅದೇ ತಪ್ಪದು. ಅದನ್ನು ಹಾಕಬಾರ್ದಾಗಿತ್ತು ಅವರು ಪೊಲೀಸರು. ವಿಧಾನ ಪರಿಷತ್ನಲ್ಲಿ ನಡೆದು ನಾವು ಅದನ್ನಾಗಲೇ ನಾನು ರೂಲಿಂಗ್ ಕೊಟ್ಟು ಎಲ್ಲ ಕ್ಲೋಸ್ ಮಾಡಿ ಬಂದೀವಿ. ಹೊರಗಡೆ ಏನವ್ರು ಆಗಿತ್ತಲ್ಲ, ಹೊರಗಡೆ ಏನೋ ಆ ಹೆಣ್ಮಗಳು ಏನೋ ಒಂದು ಕೊಟ್ಟಾರಲ್ಲ, ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್, ಅದ್ರ ಮೇಲೆ ಕೇಸ್ ಆಗೈತೆ. ಅದು ಇದ್ರ ಮೇಲಲ್ಲ. ಈಗ ನೀವು ಅರ್ಜೆಂಟ್ ಕೊಟ್ಟ ಮೇಲೆ ಆ ಸ್ಥಳ ವಿಧಾನ ಪರಿಷತ್ ಆಗಿರುತ್ತೋ ಮತ್ತು ಬೇರೆ ಏನಾಗಿರುತ್ತೆ? ವಿಧಾನ ಪರಿಷತ್ನ ಇರ್ತೈತಿ. ಅದಕ್ಕೆ ಏನಂದ್ರೆ ಅದಕ್ಕೆ ನಮ್ಮ ಕಸ್ಟಡಿ ಹೋಗಿರ್ತೈತಿ. ಅಲ್ಲಿ ಏನಾಗಬೇಕಾದ್ರೆ ನಮ್ಮ ಅನುಮತಿ ಪಡಿಬೇಕಾಗ್ತದೆ. ಈಗ ಆಡಿಯೋ ಕ್ಲಿಪ್ಪನ್ನು ನಿಮ್ಗೆ ಕೇಳಿ ಪರ್ಮಿಷನ್ ತೊಗೊಂಡು ಕೊಡಬೇಕಾಗ್ತದೆ. ಈಗ ಇಲ್ಲ, ನಾನು ಹೇಳ್ಬಿಡ್ತೀನಿ ನಿಮ್ಗೆ ಸ್ಪಷ್ಟವಾಗಿ. ನಾನು ನಮ್ಮ ಸೆಕ್ರೆಟ್ರಿಗೆ ಆಗಲೇ ಡೈರೆಕ್ಟ್ ಮಾಡಿದ್ದೀನಿ. ನಮ್ಮ ಅಡಿಷ್ನಲ್ ಸೆಕ್ರೆಟ್ರಿ, ಆಮೇಲೆ ಅಡ್ವೊಕೇಟ್ ಜನರಲ್ ಮತ್ತು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಶ್ರೀಧರ್ ಅಂತಾರೆ. ಅವರೊಟ್ಟು ಕುತ್ಕೊಂಡು ನಾವು ಮೀಟಿಂಗ್ ಮಾಡೋದು. ಇವಾಗ ಏನೇನು ಮಾಡಬೇಕು ಏನಂತ ಮಾಡ್ತಾರೆ. ನಾವೇನಾಯಿತು ಅಂದರೆ ಸರ್ಕಾರದ ನಿಯಮಗಳ ಬೇರೆ, ನಮ್ಮ ನಿಯಮಗಳು ಬೇರೆ. ನಮ್ಮ ಕಾನೂನುಗಳಿಗೆ ಏನು ವ್ಯಾಪ್ತಿಗಳು ಅದರ ಪ್ರಕಾರ ನಾವು ಹೊಕ್ಕಿ ಹೊರತಾಗಿ ನಾವು ಯಾವುದೇ ರೀತಿಯಿಂದ ಮತ್ತೊಂದು ಸರ್ಕಾರದಿಂದ ಆಗೋದು. ಬಟ್ ಅವರಿಬ್ಬರಿಗೆ ಏನಂದ್ರೆ ನಾನು ಭಾಳ ಪ್ರಯತ್ನ ಮಾಡಿದೆ. ನಮಗೂ ಹೆಣ್ಮಕ್ಳು ಇರ್ತಾರೆ, ನಮಗೂ ಅಕ್ಕಂಗೆ ಇರ್ತಾರೆ. ಆಕೆ ಇನ್ನೂ ಆಗಿದ್ದನ್ನು ನಾವು ತಿಳ್ಕೊಂಡಿವಿ. ಅದೇ ರೀತಿ ಪೊಲೀಸರು ರವಿನ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಅದು ಸಹಿತ ಅಲ್ಲ. ರಾತ್ರಿ 1:30 ಗಂಟೆ ಮಟ್ಟ ನಾವು ಎಲ್ಲ ಮೆಂಬರ್ಗಳು, ಎಲ್ಲ ಪಕ್ಷದವ್ರು ಚರ್ಚೆ ಮಾಡಿ ಎಲ್ಲ ಮಾಡಿ ಅವರು ನಾವೆಲ್ಲ ಆರಾಮದಿ ಅಂದಾಗ ನಾವು ಬಿಟ್ಟು ಬೆಳಗ್ಗೆ 5:30 ನಾವು ಫೋನ್ ಮಾಡಿದಾಗ ಅಂಕಲಿಗೆ ಎಲ್ಲಿಟ್ಟು ಅಂತ SP ಅವ್ರು ಹೇಳಿದಾಗೂ ಸಹಿತ ನಾವು ಹೇಳಿವಿ. ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿವಿ. ಮತ್ತು ಉಳಿದು ಸರ್ಕಾರಕ್ಕೆ ಬಿಟ್ಟದ್ದು ಅವ್ರು ಬಿಟ್ಟು. ಆ ಕೇಸ್ ಏನಾಗೈತಲ್ಲ, ನಮ್ಮ ವಿಧಾನ ಪರಿಷತ್ತಿನಲ್ಲಿ ಆದಂಥದ್ದು ಕೇಸಿನ ಮೇಲೆ COD ಕೊಟ್ಟಿಲ್ಲ. ಅವರು ಹೊರಗಡೆ ಏನು ಮಾಡಲ್ಲ, ಅದ್ರ ಮೇಲೆ COD ಅದು ರೆಫರೆನ್ಸ್ ಹಾಕ್ಯಾರ. ಅವ್ರ ರೆಫರೆನ್ಸ್ ಆಗ ತಪ್ಪದು. ರೆಫರೆನ್ಸ್ ಹಾಕಿದ್ದು ವಿಧಾನ ಪರಿಷತ್ನಲ್ಲಿ ಆದಂಥ ಘಟನೆ ಹಾಕಬಾರ್ದಾಗಿತ್ತು. ಅವರು ಕಂಪ್ಲೇಂಟ್ ಕೊಟ್ಟಾರಲ್ಲ, ಅವರು ಹೆಣ್ಣುಮಗಳ ಬಗ್ಗೆಗೆ ಅನ್ಯಾಯ ಆಗುತ್ತೆ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಮೇಲೆ ಹೊಂಟಿದ್ದು. ಅದನ್ನು ವೆರಿಫೈ ಮಾಡಾಕ್ತೀವಿ. ನಮ್ಮದಾಯ್ತು ಅದಾಯ್ತು ನೋಡ್ತೀವಿ. ನಮ್ದು ಇದನ್ನ ಹೇಳಿನ ಒಂದು ಸರಿ ಸಭಾಪತಿ ರೂಲಿಂಗ್ ಕೊಟ್ಟ ನಂತರ ನೋಬಡಿ ಕ್ಯಾನ್ ಕ್ವಶನ್ ದಿ ರೂಲಿಂಗ್ ಆಫ್ ದಿ ಸಭಾಪತಿ. ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ವಿಧಾನ ಪರಿಷತ್ನೊಳಗೆ ಘಟನೆ ಆದ್ರೆ ಅದನ್ನು ಹೊರಗಿನ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಬರ್ತದ ಅಥವಾ ನೀವೇ ನೋಡ್ಕೋಬೇಕಾ, ಹೆಂಗೆ ಸರ್?
ಇಲ್ಲಿಲ್ಲ, ನಾ ಹೇಳಕ್ಕೆ ತಿಳ್ಕೊ ನೀವು. ಘಟನೆ ಆದ ನಂತರ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕೇಸನ್ನು ಕೊಟ್ಟಾರ ಬೇರೆ ರೀತಿಯಿಂದ ಹೆಣ್ಮಕ್ಳ ಮೇಲೆ ದೌರ್ಜನ್ಯ. ಆ ಕೇಸ್ ಮೇಲೆ ಹೊಂಟದ್ದು ಅದು ರೆಫರೆನ್ಸ್ ಹಾಕಿದ್ದು. ಸರ್ ವಿಧಾನ ಪರಿಷತ್ನಲ್ಲಿ ಆಗಿರೋ ಘಟನೆನ ಅದು ಪೊಲೀಸರು ಬರದಾರದನ್ನು ನಾವು ಕಾನೂನು ತಜ್ಞರ ಸಲಹೆ ಕೇಳಾಕತ್ತೀವಿ. ನನಗೂ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣ ಇದಿಲ್ಲ. ಬಟ್ ಒಂದೇನಂದ್ರೆ ಅಲ್ಲಿ ಏನೋ ನಡಿಬೇಕಾದ್ರೆ ವಿಧಾನ ಪರಿಷತ್ತಿನ ಸಭಾಪತಿಯ ಪರ್ಮಿಷನನ್ನು ತೊಗೋಬೇಕಾಗುತ್ತೆ. ಯಾರು ಮಾಡೋಕ್ಕೆ ಬರೋದಿಲ್ಲ. ರೂಲಿಂಗ್ ಚಾಲೆಂಜ್ ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ಒಂದು ಕಡೆ ಇದೆಲ್ಲ ನಡೀತಿದೆ, ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಡ್ತಿದ್ದಾರೆ. ನೀವು ಹಂಗೆ ಮಾಡದೆ ಹೋದರೆ ಧರ್ಮಸ್ಥಳಕ್ಕೆ ಒಂದು ಆನೆ ಮಾಡಿ, ಆನೆ ಪ್ರಮಾಣನೂ ಆರಂಭವಾಗಿದೆ. ಅವ್ರಿಗೆ ನಾ ಹೆಂಗೆ ಹೇಳೋದಿಲ್ಲ. ನಾ ಇಷ್ಟ ಹೇಳಿ ನಿಮಗೆ ಎರಡೂ ಕಡೆ ಆಕೆ ಒಬ್ಬಕ್ಕೆ ಹೆಣ್ಣುಮಗಳು. ನಾನು ರಾಜಕೀಯ ವ್ಯಕ್ತಿ ಆಗಲಿ, ಶಾಸಕರಾಗಲಿ, ಮಂತ್ರಿ ಅಲ್ಲ, ಆಕೆ ಹೆಣ್ಣುಮಗಳು, ಹೆಣ್ಣು. ಆಕೆಗಿನ ಮನಸ್ಸು ಇನ್ನೂ ಆಗೈತೆ ಅಂತ ಅಂದಾಗ ಅಲ್ಲಿ ಆದಂಗೆ ಅದನ್ನು ನಾವು ತಿಳ್ಕೊಬೇಕಾಯ್ತು. ಅದೇ ರೀತಿ ರವಿನೂ ಒಬ್ಬ ಮೆಂಬರ್, ಅವನ್ನೆಲ್ಲ ಕಡೆಗೆ ತಿರುಗಾಡಿಸ್ಕೊಂಡು ತೊಗೊಂಡು ಹೋಗಿ ಇಟ್ಟದ್ದು ಅದು ತಪ್ಪು. ಯಾಕಂದ್ರೆ ಸೆಕ್ಯೂರಿಟಿ ಕೊಡೋಕೆ ಒಂದು ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಯಾವ ಬರ್ತಾನೆ, ಯಾವನೂ ಬರೋದ, ಅದು ಅವ್ರು ಮಾಡಿದಂಥ ತಪ್ಪಿದೆ. ಎರಡೂ ತಪ್ಪು. ಅವು ಇಬ್ಬರಿಂದ ನಮಗೆ ಬಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಇರ್ತದಣ್ಣ, ಇಲ್ಲಿ ಹೇಳೋಂಗಿಲ್ಲ. ಅದ್ರ ಮುಖಾಂತರ ನಾವು ಚರ್ಚೆ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದೆ, ನಾನು ಕಾನೂನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಮತ್ತು ಅವ್ರಿಗೆ ಏನೋ ಆಗಿದ್ದು ಅದಕ್ಕೆ ನ್ಯಾಯ ಕೊಡುವಂಥ ಜವಾಬ್ದಾರಿ ನಂದು. ನೀವು ನೆನಪು ನನ್ನ ಮೇಲೆ ಯಾವನು ಒತ್ತಡ ಮಾಡೋಕ್ಕೆ ಸಾಧ್ಯ, ಇದು ನೆನಪಿಟ್ಟುಕೋರಿ. ಮುಖ್ಯಮಂತ್ರಿ ಆದಿಯಾಗಿ ನನ್ನ ಮೇಲೆ ಯಾರೂ ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಸಭಾಪತಿ ಆದರೂ ಸಹಿತ ಗವರ್ನರ್ ನನಗೆ ಮಾಹಿತಿ ಕೇಳಿದ್ರು. ನಾನು ಮುಖ್ಯಮಂತ್ರಿಗೆ ಫೋನ್ ಮಾಡಿ ಹಿಂಗೆ ಸರ್ ಗವರ್ನರ್ ಮಾಹಿತಿ ಕೇಳ್ತಾರೆ, ಕೊಡಬೇಕಾಗತ್ತೆ, ಕೊಡ್ರಿ ನಿಮ್ಮದಾಯ್ತು. ಗವರ್ನರ್ ನಮ್ಮ ಮಾಹಿತಿ ಕೊಟ್ಟಿದ್ದೆ. ಮೀಟಿಂಗ್ ಇವತ್ತಿದೆ ಯಾವುದು ನಡೆದಿದೆ? ಮೀಟಿಂಗ್ ನಡೆದಿದೆ ಮೀಟಿಂಗ್. ಸೆಕ್ರೆಟರಿ ಟು ಲಾ ಆ್ಯಂಡ್ ಪಾರ್ಲಿಮೆಂಟ್ ಅಫೇರ್ಸ್ ಸೆಕ್ರೆಟರಿ, ಆಮೇಲೆ AG ಅವರು ಮಾಡಾಕತ್ತಾರೆ. ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತು ಅವ್ರು ಕೂಡ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೇನೆ. ಒಂದು ನಿಮಗೆ ಹೇಳ್ತೀನಿ, ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ, ಎಷ್ಟೇ ದೊಡ್ಡವರು ಸಣ್ಣವ್ರಿಗೆ. ಬಟ್ ಅವ್ರಿಬ್ಬರಿಗೂ ನೋವು ಆದದ್ದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಆ ನೋವನ್ನು ಮತ್ತೆ ಹೇಳಿದೆ, ಒಬ್ಬ ಹೆಣ್ಮಗಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡಸರ್ಕಿಂತ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತದೆ. ಅದಕ್ಕೆ ಅದನ್ನು ತಿಳ್ಕೊಂಡಿವಿ, ನ್ಯಾಯ ಪ್ರಕಾರ ನಾವು ಹೋಗ್ತೀವಿ. CIDಗೆ ವಹಿಸೋದನ್ನ ಆರ್ಡರ್ ಮಾಡಿದ್ದಾರೆ ಸರ್. ತಮ್ಮನ್ನ ಏನಾದ್ರು ನಮ್ಮನ್ನೇನು ಕೇಳಿಲ್ಲ, ನಮ್ಗೆ ಕೇಳಕ್ಕೆ ಬರೋದಿಲ್ಲ. ಅವರು ಸರ್ಕಾರ ಅಂದ್ರೆ ಅವರು ತನ್ನದೇ ಆದಂಥ ರೀತಿಯಿಂದ ಯಾರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಮೇಲೆ ಹೋಗ್ತಿ. ಮುಂದೆ ಅವೇನು ಡೆವಲಪ್ಮೆಂಟ್ ಹಾಕೋ ನಿಮ್ಗೆ ಕರೆದು ಹೇಳ್ತೀನಿ. ಅದು ನಮ್ಮ ವ್ಯಾಪ್ತಿ ಬಿಟ್ಟಾದಂಥ ಕೇಸ್. ಅದು ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರ್ತದೆ. ಬಟ್ ಆ ವ್ಯಾಪ್ತಿ ನಮಗೆ ಬರೋಂಗಿಲ್ಲ. CID ನಮ್ಮನ್ನೇನು ಕೇಳಕ್ಕೆ ಬರೋಂಗಿಲ್ಲ. ಅದು ಘಟನೆ ಆದದ್ದು ನಮ್ಮ ಸದನ ಎಲ್ಲ ಇದು ಅಡ್ಜರ್ನ ಅಂತಾರೆ. ಅಂದ್ರೆ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಂದೂಡಿದಾಗ ಸಂಜೆ 6 ಗಂಟೆಗೆ ಆದ ಘಟನೆ. COD ಕೊಟ್ಟದ್ದು ಈಗ ನಾನು ಹೋಮ್ ಮಿನಿಸ್ಟರ್ ಇದ್ದರು. ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧ ಬರೋಂಗಿಲ್ಲ. ಸ್ಥಳ ಮಾಜರು ಆ ಪ್ರಕ್ರಿಯೆ ಆರಂಭವಾದ ಸ್ಥಳ ಮಾಜರ್ ಮಾಡಿ ಪೊಲೀಸ್ ಕಮಿಷನರ್ ಪತ್ರ ಬರೆದಾರ. ನಮ್ಮ ಅಧಿಕಾರಿಗಳು ಚರ್ಚೆ ಮಾಡತ್ತೀನಿ. ಈಗ ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಮ್ಮದೇ ಆದಂಥ ನಿಯಮದ ಪ್ರಕಾರ ಕೊಡಬೇಕಾಗುತ್ತೆ. ನಾವು ವಿಚಾರ ಮಾಡಾಕತ್ತೀವಿ. ನಾವು ಆಗಲೇ ನಮ್ಮ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲು ಮತ್ತು ಪಾರ್ಲಿಮೆಂಟ್ ಅಫೇರ್ ಸೆಕ್ರೆಟರಿ ಎಲ್ಲ ಚರ್ಚೆ ಮಾಡಾಕತ್ತಾರೆ. ನನಗೆ 2 ಗಂಟೆಗೆ ಹೇಳ್ತಾರೆ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಎರಡೂ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಇವ್ರು ಏನು ದೂರು ಕೊಟ್ಟಿದ್ರು ಅದೊಂದು ಪ್ರಕರಣ ಮತ್ತು ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇಂಟ್ ಹೊಡಿದ್ರು. ಆ 2 ಕಂಪ್ಲೇಂಟ್ಗಳನ್ನು ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು COD ಕೊಟ್ಟಾರಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ COD ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಲಿಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ DG ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ. ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ, ಕೊಟ್ಟ ನಂತರ ಈಗ ಯಾರೋ ಹೊರಗಿನವ್ರು ಕೊಟ್ಟ ಸಹಿತದನ್ನು ನಾವು FSL ಕೊಡಬೇಕಾಗ್ತೀವಿ. ಕೊಟ್ಟು ಅವ್ರು FSL ಅವ್ರು ರಿಪೋರ್ಟ್ ಕೊಟ್ಟಾಗ ಅದು ಅಥೆಂಟಿಕ್ ಆಗುತ್ತೆ ನಮಗೆ. ಅವ್ರು ರಿಪೋರ್ಟ್ ಕೊಟ್ಟ ನಂತರ ತಪ್ಪಿದ್ರೆ ತಪ್ಪನ್ನು ನಾವು ಕ್ರಮ ತಗೋತೀವಿ. ಮನವಿ ಕೊಟ್ಟಿದ್ದಾರೆ, ಮತ್ತೊಂದು ಮನವಿ ಕೊಟ್ಟಿದ್ದಾರೆ ಸಚಿವರೇನ? ಯಾವ ಸಚಿವರು? ಲಕ್ಷ್ಮೀ ಇನ್ನೂ ಕೊಟ್ಟಿಲ್ಲ. ಅವರು TV ಒಳಗೆ ನೋಡಿದ್ದೆ ನಾನು. ಇನ್ನೂ ಕೊಡ್ತೀವಿ ಅಂತ ಕೊಟ್ಟರೆ ನಾವು ಕನ್ಸಿಡರ್ ಮಾಡ್ತೀವಿ. ಒಳಗಾದಂಥ ಕಡೆ ನಮ್ಗೆ ಗೊತ್ತಿಲ್ಲ. ನಾನೇನಂತೀನಿ ನಿಮಗೆ ಅಂದರೆ 2 ಕಡೆ ವಿಚಾರ ಮಾಡಿ. ಲಕ್ಷ್ಮೀ ಹೆಬ್ಬಾಳ್ಕರು ಒಬ್ಬಾಕಿ ಸಚಿವಿ, MLA, ರಾಜಕಾರಣಿ ಅಂತಲ್ಲ, ಒಬ್ಬ ಹೆಣ್ಣುಮಗಳು. ಏನೇ ಇಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಆದರೆ ಅದು ಇದಾಗ್ಬೇಕು. ಅದು ನಾವು ನೋಡೋದು ನಮ್ಮ ಧರ್ಮ. ಅದನ್ನು ಭಾಳ ಮೈ ತುಂಬ ನಾವು ಕಣ್ಣಿಟ್ಟು ನೋಡಾಕ್ತೀವಿ. ಅದೇ ರೀತಿ ಇವತ್ತು CT ರವಿ ಅವ್ರನ್ನ ಅಮಾನುಷವಾಗಿ ಏನು ತೊಗೊಂಡೋದ್ರು, ಅದು ತಪ್ಪು. ಅದನ್ನು ಸಹಿತ ಅವ್ನು ಸದನ ಸದಸ್ಯನಾಗಿ ನನಗೆ ಕೊಟ್ಟಂದ್ರೆ ಅದ್ರ ಬಗ್ಗೆ ನಾವು ಯಾರು ತಪ್ಪಿದ್ದವ್ರು ತೊಗೊಂಡು ಅವ್ರನ್ನ ನಾವು ಕರಿತೀವಿ. ಕರೆದು ನಮ್ಮ ಕಮಿಟಿ ಮುಂದೆ ಅವ್ರು ಚರ್ಚೆ ಮಾಡ್ತೀವಿ. ತಪ್ಪಿತರಿಸಿದ್ರೆ ಅವ್ರ ಮೇಲೆ ನಾವು ಟ್ರಿಕ್ಸ್ ಪಾಸ್ ಮಾಡ್ತೀವಿ. ನೀವು ಮುಗಿದ ಹೋದ ಅಧ್ಯಾಯ ಅಂತ ಹೇಳಿದ್ರಿ. ಮುಗಿದ ಅಧ್ಯಾಯ ಅಂದ್ರೆ ನಮ್ಮದು ಮುಗಿದ ಅಧ್ಯಾಯ ಇದಲ್ಲ.
ನಮಗೇನಂದ್ರೆ ನಮ್ಮ ಇದಕ್ಕೆ ಬಂತಲ್ಲ ನಮ್ಮ ರಿಸ್ಟ್ರಿಕ್ಷನ್ದಾಗ ನಾವು ತೀರ್ಮಾನ ಮಾಡಿದ ನಂತರ ಹೋಯ್ತು. ಈಗ ಇವರು ಹೊಸ್ದಾಗಿ ಕೊಟ್ಟರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಡಲಿ ಇವ್ರು ಕೊಡಲಿ ಯಾರೇ ಕೊಟ್ಟರು ಅಂದ್ರೆ ಅದನ್ನು ಮತ್ತೆ ಆಫೀಸಿಗೆ ಕಳಿಸಿ ನಾವು ಮತ್ತು ನಮ್ಮಲ್ಲಿ ಸಮಿತಿಗಳು ಆ ಸಮಿತಿ ಕೊಟ್ಟು ಚರ್ಚೆ ಮಾಡುವಂಥ ಪ್ರಸಂಗ ನಾವು ಖಂಡಿತವಾಗಿ ಕೊಡ್ತೀವಿ. ನಾಳೆ CIDಗೆ ವರ್ಗಾವಣೆ ಆಯ್ತಲ್ಲ ಸರ್ ಇವತ್ತಿನ ಕೇಸು, ನಿಮ್ಮನ್ನು ಕೇಳ್ಬೋದು ಕ್ಲಾರಿಫಿಕೇಶನ್? ನಾನು ಕೇಳೋಕ್ಕಾಗೋದಿಲ್ಲ ಅವರು, ನನಗೆ ನಮ್ಮ ಸೆಕ್ರೆಟರಿ ಕೇಳ್ತಾರೆ, ನಮ್ಮ ಸೆಕ್ರೆಟರಿ ಕೇಳ್ಬೋದು. ಬಟ್ ಏನಂದ್ರೆ ಅವರು ರೆಫರೆನ್ಸ್ ಕೊಡುವಾಗ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ಅದೇ ತಪ್ಪದು, ಅದನ್ನು ಹಾಕಬಾರ್ದಾಗಿತ್ತು ಅವರು ಪೊಲೀಸರು. ವಿಧಾನ ಪರಿಷತ್ನಲ್ಲಿ ನಡೆದು ನಾವು ಅದನ್ನಾಗಲೇ ನಾವು ನಾನು ರೂಲಿಂಗ್ ಕೊಟ್ಟು ಎಲ್ಲ ಕ್ಲೋಸ್ ಮಾಡಿ ಬಂದೀವಿ. ಹೊರಗಡೆ ಏನವ್ರು ಆಗಿತ್ತಲ್ಲ, ಹೊರಗಡೆ ಏನೋ ಆ ಹೆಣ್ಮಗಳು ಏನೋ ಒಂದು ಕೊಟ್ಟಾರಲ್ಲ, ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅದ್ರ ಮೇಲೆ ಕೇಸ್ ಆಗೈತೆ, ಅದು ಇದ್ರ ಮೇಲಲ್ಲ. ಸರ್ ಈಗ ನೀವು ಅರ್ಜೆಂಟ್ ಕೊಟ್ಟ ಮೇಲೆ ಆ ಸ್ಥಳ ವಿಧಾನ ಪರಿಷತ್ ಆಗಿರುತ್ತೋ ಮತ್ತು ಬೇರೆ ಏನಾಗಿರುತ್ತೆ? ವಿಧಾನ ಪರಿಷತ್ನೇ ಇರ್ತೈತಿ, ಅದಕ್ಕೇನಂದ್ರೆ ಅದಕ್ಕೆ ನಮ್ಮ ಕಸ್ಟಡಿ ಹೋಗಿರ್ತೈತಿ, ಅಲ್ಲಿ ಏನೋ ಆಗ್ಬೇಕಾದ್ರೆ ನಮ್ಮ ಅನುಮತಿ ಪಡಿಬೇಕಾಗ್ತದೆ. ಈಗ ಆಡಿಯೋ ಕ್ಲಿಪ್ ನಿಮ್ಗೆ ಕೇಳಿ ಪರ್ಮಿಷನ್ ತೊಗೊಂಡು ಕೊಡಬೇಕಾಗ್ತದೆ. ಈಗ ಇಲ್ಲ, ನಾನು ಹೇಳ್ಬಿಡ್ತೀನಿ ನಿಮ್ಗೆ ಸ್ಪಷ್ಟವಾಗಿ. ನಾನು ನಮ್ಮ ಸೆಕ್ರೆಟರಿಗೆ ಆಗಲೇ ಡೈರೆಕ್ಟ್ ಮಾಡಿದ್ದೀನಿ, ನಮ್ಮ ಅಡಿಷ್ನಲ್ ಸೆಕ್ರೆಟ್ರಿ, ಆಮೇಲೆ ಅಡ್ವೊಕೇಟ್ ಜನರಲ್ ಮತ್ತು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಶ್ರೀಧರ್ ಅಂತಾರೆ, ಅವರೊಟ್ಟು ಕುತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಇವಾಗ ಏನೇನು ಮಾಡಬೇಕು ಏನಂತ ಮಾಡ್ತಾರೆ. ನಾವೇನಾಯಿತು ಅಂದರೆ ಸರ್ಕಾರದ ನಿಯಮಗಳ ಬೇರೆ, ನಮ್ಮ ನಿಯಮಗಳು ಬೇರೆ, ನಮ್ಮ ಕಾನೂನುಗಳಿಗೆ ಏನು ವ್ಯಾಪ್ತಿ ಇರೋದು ಅದರ ಪ್ರಕಾರ ನಾವು ಹೊಕ್ಕಿ ಹೊರತಾಗಿ ನಾವು ಯಾವುದೇ ರೀತಿಯಿಂದ ಮತ್ತೊಂದು ಸರ್ಕಾರದಿಂದ ಅಲ್ಲಿ ಆಗೋಲ್ಲ. ಬಟ್ ಅವರಿಬ್ಬರಿಗೆ ಏನಂದ್ರೆ ನಾನು ಭಾಳ ಪ್ರಯತ್ನ ಮಾಡಿದೆ. ನಮಗೂ ಹೆಣ್ಮಕ್ಳು ಇರ್ತಾರೆ, ನಮಗೂ ಅಕ್ಕ ತಂಗಿ ಇರ್ತಾರೆ, ಆಕೆಗೆ ನೋವು ಆಗಿದ್ದನ್ನು ನಾವು ತಿಳ್ಕೊಂಡಿವಿ. ಅದೇ ರೀತಿ ಪೊಲೀಸರು ರವಿನ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಅದು ಸಹಿತ ಅಲ್ಲ, ರಾತ್ರಿ 1:30 ಗಂಟೆ ಮಟ್ಟ ನಾವು ಎಲ್ಲ ಮೆಂಬರ್ಗಳು ಎಲ್ಲ ಪಕ್ಷದವ್ರು ಚರ್ಚೆ ಮಾಡಿ ಎಲ್ಲ ಮಾಡಿ ಅವರು ನಾವೆಲ್ಲ ಆರಾಮದಿ ಅಂದಾಗ ನಾವು ಬಿಟ್ಟು ಬೆಳಗ್ಗೆ 5:30 ನಾವು ಫೋನ್ ಮಾಡಿದಾಗ ಅಂಕಲಿಗೆ ಎಲ್ಲಿಟ್ಟು ಅಂತ SP ಅವ್ರು ಹೇಳಿದಾಗೂ ಸಹಿತ ನಾವು ಹೇಳಿವಿ. ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿವಿ. ಮತ್ತು ಉಳಿದೋದು ಸರ್ಕಾರಕ್ಕೆ ಬಿಟ್ಟದ್ದು ಅವ್ರು ಬಿಟ್ಟದ್ದು. ಆ ಕೇಸ್ ಏನಾಗೈತಲ್ಲ, ನಮ್ಮ ವಿಧಾನ ಪರಿಷತ್ತಿನಲ್ಲಿ ಆದಂಥದ್ದು ಕೇಸಿನ ಮೇಲೆ COD ಕೊಟ್ಟಿಲ್ಲ ಅವರು, ಹೊರಗಡೆ ಏನು ಮಾಡಲ್ಲ, ಅದ್ರ ಮೇಲೆ COD ಅದು ರೆಫರೆನ್ಸ್ ಹಾಕ್ಯಾರ ಅವರು. ಅವ್ರ ರೆಫರೆನ್ಸ್ ಆಗ ತಪ್ಪದು, ರೆಫರೆನ್ಸ್ ಹಾಕಿದ್ದು ವಿಧಾನ ಪರಿಷತ್ನಲ್ಲಿ ಆದಂಥ ಘಟನೆ ಅಂತ ಹಾಕಬಾರ್ದಾಗಿತ್ತು. ಅವರು ಕಂಪ್ಲೇಂಟ್ ಕೊಟ್ಟಾರಲ್ಲ ಅವರು, ಹೆಣ್ಣುಮಗಳ ಬಗ್ಗೆಗೆ ಅನ್ಯಾಯ ಆಗುತ್ತೆ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಮೇಲೆ ಹೊಂಟಿದ್ದು ಅದು. ಅದನ್ನು ವೆರಿಫೈ ಮಾಡಾಕ್ತೀವಿ, ನಮ್ಮದಾಯ್ತು ಅದೈತು ನೋಡ್ತೀವಿ. ನಮ್ದು ಇದನ್ನ ಹೇಳಿನ ಒಂದು ಸರಿ ಸಭಾಪತಿ ರೂಲಿಂಗ್ ಕೊಟ್ಟ ನಂತರ ನೋಬಡಿ ಕ್ಯಾನ್ ಕ್ವಶನ್ ದಿ ರೂಲಿಂಗ್ ಆಫ್ ದಿ ಸಭಾಪತಿ. ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ವಿಧಾನ ಪರಿಷತ್ನೊಳಗೆ ಘಟನೆ ಆದ್ರೆ ಅದನ್ನು ಹೊರಗಿನ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಬರ್ತದ ಅಥವಾ ನೀವೇ ನೋಡ್ಕೋಬೇಕಾ, ಹೆಂಗೆ ಸರ್? ಇಲ್ಲ, ನಾ ಹೇಳಕ್ಕೆ ತಿಳ್ಕೊ ನೀವು. ಘಟನೆ ಆದ ನಂತರ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕೇಸನ್ನು ಕೊಟ್ಟಾರೆ ಬೇರೆ ರೀತಿಯಿಂದ ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಆ ಕೇಸ್ ಮೇಲೆ ಹೊಂಟೈತೆ. ಅದು ರೆಫರೆನ್ಸ್ ಹಾಕಿದ್ದು ವಿಧಾನ ಪರಿಷತ್ನಲ್ಲಿ ಆಗಿರೋ ಘಟನೆ ಅದು ಪೊಲೀಸರು ಬರೆದಾರದನ್ನು ನಾವು ಕಾನೂನು ತಜ್ಞರ ಸಲಹೆ ಕೇಳಾಕತ್ತೀವಿ. ನನಗೂ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣ ಇದಿಲ್ಲ. ಬಟ್ ಒಂದೇನಂದ್ರೆ ಅಲ್ಲಿ ಏನೋ ನಡಿಬೇಕಾದ್ರೆ ವಿಧಾನ ಪರಿಷತ್ತಿನ ಸಭಾಪತಿಯ ಪರ್ಮಿಷನನ್ನು ತೊಗೋಬೇಕಾಗುತ್ತೆ. ರೂಲಿಂಗ್ ಚಾಲೆಂಜ್ ಮಾಡ್ಲಿಕ್ಕೆ ರೂಲಿಂಗ್ ಚಾಲೆಂಜ್ ಮಾಡ್ತೀನಿ ಅಂತ ಯಾರು ಮಾಡೋಕ್ಕೆ ಬರೋದಿಲ್ಲ, ರೂಲಿಂಗ್ ಚಾಲೆಂಜ್ ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ಸರಿ, ಒಂದು ಕಡೆ ಇದೆಲ್ಲ ನಡೀತಿದೆ, ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಡ್ತಿದ್ದಾರೆ. ನೀವು ಹಂಗೆ ಮಾಡದೆ ಹೋದರೆ ಧರ್ಮಸ್ಥಳಕ್ಕೆ ಒಂದು ಆನೆ ಮಾಡಿ, ಆನೆ ಪ್ರಮಾಣನೂ ಆರಂಭವಾಗಿದೆ. ಅವ್ರಿಗೆ ನಾ ಹೆಂಗೆ ಹೇಳೋದಿಲ್ಲ. ನಾ ಇಷ್ಟ ಹೇಳಿ ನಿಮಗೆ ಎರಡೂ ಕಡೆ ಆಕೆ ಒಬ್ಬಕ್ಕೆ ಹೆಣ್ಣುಮಗಳು, ನಾನು ರಾಜಕೀಯ ವ್ಯಕ್ತಿ ಆಗಲಿ ಶಾಸಕರಾಗಲಿ ಮಂತ್ರಿ ಅಲ್ಲ, ಆಕೆ ಹೆಣ್ಣುಮಗಳು, ಹೆಣ್ಣು ಆಕೆಗಿನ ಮನಸ್ಸಿನ ನೋವಾಗೈತೆ ಅಂತ ಅಂದಾಗ ಅಲ್ಲಿ ಆದಂಗೆ ಅದನ್ನು ನಾವು ತಿಳ್ಕೊಬೇಕಾಯ್ತು. ಅದೇ ರೀತಿ ರವಿನೂ ಒಬ್ಬ ಮೆಂಬರ್, ಅವನ್ನೆಲ್ಲ ಕಡೆಗೆ ತಿರುಗಾಡಿಸ್ಕೊಂಡು ತೊಗೊಂಡು ಹೋಗಿ ಇಟ್ಟದ್ದು ಅದು ತಪ್ಪು. ಯಾಕಂದ್ರೆ ಸೆಕ್ಯೂರಿಟಿ ಕೊಡೋಕೆ ಒಂದು ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಯಾವ ಬರ್ತಾನೆ, ಯಾವನೂ ಬರೋದ, ಅದು ಅವ್ರು ಮಾಡಿದಂಥದ್ದು ತಪ್ಪಿದೆ. ಎರಡೂ ತಪ್ಪು. ಅವು ಇಬ್ಬರಿಂದ ನಮಗೆ ಬಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಇರ್ತದಣ್ಣ, ಇಲ್ಲಿ ಹೇಳೋಂಗಿಲ್ಲ. ಅದ್ರ ಮುಖಾಂತರ ನಾವು ಚರ್ಚೆ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದೆ, ನಾನು ಕಾನೂನು ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಮತ್ತು ಅವ್ರಿಗೆ ಏನೋ ಆಗಿದ್ದು ಅದಕ್ಕೆ ನ್ಯಾಯ ಕೊಡುವಂಥ ಜವಾಬ್ದಾರಿ ನಂದು. ಇದು ನೀವು ನೆನಪಿಟ್ಟು ನನ್ನ ಮೇಲೆ ಯಾವನು ಒತ್ತಡ ಮಾಡೋಕ್ಕೆ ಸಾಧ್ಯ, ಇದು ನೆನಪಿಟ್ಟುಕೋರಿ. ಮುಖ್ಯಮಂತ್ರಿ ಆದಿಯಾಗಿ ನನ್ನ ಮೇಲೆ ಯಾರೂ ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಸಭಾಪತಿ ಆದರೂ ಸಹಿತ ಗವರ್ನರ್ ನನಗೆ ಮಾಹಿತಿ ಕೇಳಿದ್ರು, ನಾನು ಮುಖ್ಯಮಂತ್ರಿಗೆ ಫೋನ್ ಮಾಡಿದ್ದು, ಹಿಂಗೆ ಸರ್ ಗವರ್ನರ್ ಮಾಹಿತಿ ಕೇಳ್ತಾರೆ, ಕೊಡಬೇಕಾಗತ್ತೆ, ಕೊಡ್ರಿ ನಿಮ್ಮದಾಯ್ತು. ಗವರ್ನರ್ ನಮ್ಮ ಮಾಹಿತಿ ಕೊಟ್ಟಿದ್ದು. ಮೀಟಿಂಗ್ ಇವತ್ತಿದೆ, ಯಾವುದು ನಡೆದಿದೆ ಮೀಟಿಂಗ್, ನಡೆದಿದೆ ಮೀಟಿಂಗ್. ಸೆಕ್ರೆಟರಿ ಟು ಲಾ ಆ್ಯಂಡ್ ಪಾರ್ಲಿಮೆಂಟ್ ಅಫೇರ್ಸ್ ಸೆಕ್ರೆಟರಿ, ಆಮೇಲೆ AG ಅವರು ಮಾಡಾಕತ್ತಾರೆ. ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತು ಅವ್ರು ಕೂಡ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೇನೆ. ಒಂದು ನಿಮಗೆ ಹೇಳ್ತೀನಿ, ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ, ಎಷ್ಟೇ ದೊಡ್ಡವರು ಸಣ್ಣವ್ರಿಗೆ. ಬಟ್ ಅವರಿಬ್ಬರಿಗೂ ನೋವು ಆದದ್ದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಆ ನೋವನ್ನು ಮತ್ತೆ ಹೇಳಿದೆ, ಒಬ್ಬ ಹೆಣ್ಮಗಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡಸರ್ಕಿಂತ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತದೆ. ಅದಕ್ಕೆ ಅದನ್ನು ತಿಳ್ಕೊಂಡಿವಿ, ನ್ಯಾಯ ಪ್ರಕಾರ ನಾವು ಹೋಗ್ತೀವಿ. CIDಗೆ ವಹಿಸೋದನ್ನ ಆರ್ಡರ್ ಮಾಡಿದ್ದಾರೆ ಸರ್, ತಮ್ಮನ್ನ ಏನಾದ್ರು ನಮ್ಮನ್ನೇನು ಕೇಳಿಲ್ಲ, ನಮ್ಗೆ ಕೇಳಕ್ಕೆ ಬರೋದಿಲ್ಲ. ಅವರು ಸರ್ಕಾರ ಅಂದ್ರೆ ಅವ್ರದ್ದು ತನ್ನದೇ ಆದಂಥ ರೀತಿಯಿಂದ ಯಾರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಮೇಲೆ ಹೋಗ್ತಿ. ಮುಂದೆ ಅವೇನು ಡೆವಲಪ್ಮೆಂಟ್ ಹಾಕೋ ನಿಮ್ಗೆ ಕರೆದು ಹೇಳ್ತೀನಿ.